ಬಿಗ್ ಫೈನ 4ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ನೆಲಮಂಗಲದಲ್ಲಿ ಹಾಡ ಹಗಲೇ ಭೀಕರ ಕೊಲೆಯಾಗಿದೆ. ಕೊಡಲಿಯಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿದಂತ ವ್ಯಕ್ತಿ. ನೆಲಮಂಗಲದಲ್ಲಿ ಹಾಡ ಹಗಲೇ ಭೀಕರ ಮರ್ಡರ್ ಆಗಿದೆ. ಕೊಡಲಿಯಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ವ್ಯಕ್ತಿಯೊಬ್ಬ. ಬೆಂಗಳೂರು ಉತ್ತರ ತಾಲೂಕಿನ ಕುದುರುಗೆರೆ ಬಳಿ ಒಂದು ಘಟನೆಯಾಗಿರುವಂಥದ್ದು. 55 ವರ್ಷದ ದಾಕ್ಷಾಯಿಣಿ ಕೊಲೆಯಾದಂಥ ಮಹಿಳೆ ಸೋದರ ಸಂಬಂಧಿಯಿಂದಲೇ ಕತ್ತು ಸೀಳಿ ಭೀಕರ ಹತ್ಯೆಯಾಗಿದ್ದಾಳೆ. ಆ ಮಹಿಳೆ ಬೈಕ್ನಲ್ಲಿ ಬಂದು ಕೊಡಲಿಯಿಂದ ಕೊಚ್ಚಿ ಆಕೆಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಆ ಜಾಗದಿಂದ. ಮಾವ ವೀರಭದ್ರ ಎಂಬುವವರ ಜೊತೆ ಅನೈತಿಕ ಸಂಬಂಧದ ಆರೋಪ ಕೂಡ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ಭೂ ವಿವಾದ ಆರೋಪದಲ್ಲೂ ಹತ್ಯೆ ಮಾಡಿರೋ ಶಂಕೆ ವ್ಯಕ್ತವಾಗಿದ್ದು, ಇದೇ ಸೇಡಿನಿಂದ ಕೊಲೆ ಮಾಡಿದ್ದಾರೆಂದು ಮಕ್ಕಳು ಆರೋಪಿಸಿ ದೂರು ಕೂಡ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಮತ್ತು ಫಾರೆನ್ಸಿಕ್ ತಂಡ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದೆ. ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೋದರ ಸಂಬಂಧಿಯಿಂದಲೇ ಕೊಲೆಯಾದಂಥ ದಾಕ್ಷಾಯಿಣಿಯನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕೊಡಲಿಯಿಂದ ಕೊಚ್ಚಿ ಆಕೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಬೈಕ್ನಲ್ಲಿ ಬಂದು ಕೊಡಲಿಯಿಂದ ಕೊಚ್ಚಿ ಕೊಂದು ಎಸ್ಕೇಪ್ ಆಗಿದ್ದಾನೆ ಮಾವ ವೀರಭದ್ರ. ಬೆಂಗಳೂರು ಉತ್ತರ ತಾಲೂಕಿನ ಕುದುರೆಗೆರೆ ಘಟನೆ ನಡೆದಿರುವಂಥದ್ದು. ಇಲ್ಲಿಂದ ಹೋಗಮ್ಮ ಅಲ್ಲಿಗೆ ಅಮ್ಮನ ಬರ್ತೀವಿ ನಾವು. ಯಾರು ಇರಲ್ಲ ಮಾಮ, ನಮ್ಮ ಅಮ್ಮನ ದಯವಿಟ್ಟು ಹೋಗಿ. ನಿಮ್ಮ ಅಮ್ಮನ ಯಾವಾಗ ನೋಡಿದೆ ಅಷ್ಟೇ ಹೇಳು. ಬೆಳಗ್ಗೆ ನಾನೇ ಡ್ರಾಪ್ ಮಾಡಿ ಹೋಗಿದ್ದೀನಿ ಇಲ್ಲಿ ಅವ್ರನ್ನ. ಬೆಳಗ್ಗೆ ಅಂದ್ರೆ ಎಷ್ಟೊತ್ತಿಗೆ? ಒಂದು 9:30 ನಾನೇ ಬಿಟ್ಟೋಗಿದ್ದೀನಿ ಇಲ್ಲಿಂದ. ಮಾಮೂಲಿ ಮನೆಗೆ ನಡ್ಕೊಂಡು ಹೋಯ್ತಾರಲ್ಲ ನಮ್ಮ ಮನೆಯಿಂದ. ಈಗ ನಿಮ್ಮ ಮಗುನ ಕರ್ಕೊಂಬರಕ್ಕೆ ಹೋಗ್ತಿತ್ತಮ್ಮ ಸ್ಕೂಲ್ ಅವರೇ ಹೋಗ್ತಾ ಇದ್ದಿದ್ದು. ದಯವಿಟ್ಟು ಬಿಡಿ. ಬನ್ನಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲ ರಿಪೋರ್ಟರ್ ಮೂರ್ತಿ ಅವರು ಆ ಸ್ಥಳದಿಂದ ವಾಕ್ಥ್ರೂ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಮಠ ಮಧ್ಯಾಹ್ನ 1:30 ಸುಮಾರಿಗೆ ಏನೋ ತನ್ನ ಮೊಮ್ಮಗನನ್ನು ಸ್ಕೂಲಿಂದ ಕರ್ಕೊಂಬರೋ ವೇಳೆಯಲ್ಲಿ ಏನು ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಏನು ಕೊಡಲಿಯಿಂದ ತನ್ನ ಸಂಬಂಧಿ ವೀರಭದ್ರಪ್ಪ ಅನ್ನೋರು ಬೈಕ್ನಲ್ಲಿ ಬಂದು ಕೊಡಲಿಯಿಂದ ಮಹಿಳೆಯ ಕತ್ತು ಸೀಳಿ ಕೊಲೆ ಮಾಡಿರೋಂಥ ಒಂದು ಘಟನೆ. ನಾನು ಈ ಒಂದು ಜಾಗದಲ್ಲಿದ್ದೀನಿ. ಈ ಜಾಗದಲ್ಲಿ ನೀವು ನೋಡ್ಬೋದು ಎಷ್ಟು ಭೀಕರವಾಗಿ ಬೈಕ್ನಲ್ಲಿ ಬಂದಂಥ ವ್ಯಕ್ತಿ ಏನು ವೀರಭದ್ರಪ್ಪ ಅಂತ ದ್ರಾಕ್ಷಾಯಣಿ ಅಮ್ಮನವರ ಸಂಬಂಧಿ ಏನೋ ಬೈಕ್ನಲ್ಲಿ ಬಂದು ಹಿಂದೆಯಿಂದ ಕತ್ತನ್ನು ಸೀಳಿ ಕೊಲೆ ಮಾಡಿರೋಂಥದ್ದು ಈ ಒಂದು ಜಾಗದಲ್ಲಿ ಹೀಗೆ ನೋಡಿ ಜನ ಈಗಷ್ಟೇ ಆಗಿರೋದ್ರಿಂದ ಸಾಕಷ್ಟು ಜನ ಈ ಸ್ಥಳದಲ್ಲಿ ಸೇರಿರೋಂಥದ್ದು. ಮತ್ತು ಈ ಒಂದು ಕೊಡಲಿ ಏನಿದೆ, ಈ ಕೊಡಲಿ ಏನು ಕತ್ತು ಸೀಳಿದ ಬಳಿಕ ಈ ಒಂದು ಕೊಡಲಿಯನ್ನು ಇಲ್ಲೇ ಬಿಸಾಕಿ ಹೋಗಿರೋಂಥದ್ದು ನಾವು ಈ ದೃಶ್ಯದಲ್ಲಿ ಇವಾಗ ನೋಡ್ಬೋದು. ಇದೇ ಸ್ಥಳದಲ್ಲಿ ಬಿದ್ದಿರೋಂಥದ್ದು ಒಂದು ಕೊಡಲಿಯನ್ನು. ಮತ್ತು ಸಾಕಷ್ಟು ಜನ ಕೂಡ ಇದನ್ನು ಈ ಒಂದು ಭೀಕರ ದೃಶ್ಯಗಳನ್ನು ನೋಡೋ ಸಲುವಾಗಿ ಸಾಕಷ್ಟು ಜನ ಸೇರಿರೋಂಥದ್ದು. ಈ ಸ್ಥಳಕ್ಕೆ ಸೀನ್ ಆಫ್ ಕ್ರೈಮ್ನವರು ಕೂಡ ಬಂದಿದ್ದಾರೆ. ಒಟ್ಟಾರೆ ಏನು ತನ್ನ ಮೊಮ್ಮಗನನ್ನು ಸ್ಕೂಲಿಂದ ಕರ್ಕೊಂಬರುವಂಥ ವೇಳೆಯಲ್ಲಿ ಈ ಒಂದು ಭೀಕರವಾದ ಒಂದು ಕೊಲೆ ನಡೆದಿರೋಂಥದ್ದು. ಏನು ಬೈಕ್ನಲ್ಲಿ ಬಂದಂಥ ಏನು ಮಹಿಳೆ ಮುಂದೆ ಹೋಗ್ತಾ ಇರ್ತಾರೆ ಮಗುವನ್ನು ಕರ್ಕೊಂಬರುವ ಒಂದು ಉದ್ದೇಶದಿಂದ, ಆಗ ಅವನು ಕಾದು ಆ ಬೈಕ್ನಲ್ಲಿ ಹಿಂದೆಗಡೆ ಬಂದು ಈ ಒಂದು ಮಹಿಳೆಯ ಕತ್ತನ್ನು ಸೀಳಿ ಏನು ಈ ಒಂದು ರಸ್ತೆಯಲ್ಲಿ ಕತ್ತು ಸೀಳಿ ಕೊಲೆ ಮಾಡಿರೋಂಥದ್ದು. ಏನು ಭೀಕರವಾಗಿ ಕತ್ತು ಸೀಳಿ ಕೊಲೆ ಆಗಿರೋಂಥ ದ್ರಾಕ್ಷಾಯಣಮ್ಮನವರ ಅವರ ಅಳಿಯ, 2ನೇ ಅಳಿಯ ನಮ್ಮ ಜೊತೆಲಿದ್ದಾರೆ. ಆ ಅಳಿಯವ್ರನ್ನ ಕೇಳೋಣ. ಏನು ತೇಜಸ್ ಅವ್ರು ನಮ್ಮ ಜೊತೆಲಿದ್ದಾರೆ. ತೇಜಸ್ ಅವರೇ, ನಿಮಗೆ ವಿಷಯ ಹೆಂಗೆ ಗೊತ್ತಾಯಿತು? ನಮಗೆ 1 ಗಂಟೆ 1:15 ಸುಮಾರು ಗೊತ್ತಾಗಿದೆ. ನಮಗೆ ನಾವು ಡ್ಯೂಟಿಲಿದ್ವಿ. ಇವರು ಶಂಕರ್ ಅಂತ ಹೇಳಿ ಸರ್. ಗೊರಗುಂಟೆಪಾಳ್ಯದಲ್ಲಿ ನಾವು ಕೆಲಸ ಮಾಡೋದು. ನಮಗೆ ನನ್ನ ವೈಫ್ ಕಾಲ್ ಮಾಡಿ ಹೇಳಿದರು ಈ ಥರ ಆಗಿದೆ ಅಂತ. ಬಂದು ನೋಡೋ ಅಷ್ಟರಲ್ಲಿ ಎಲ್ಲ ಮುಗಿದೋಗಿತ್ತು. ಕೊಲೆಯಾದ ದ್ರಾಕ್ಷಾಯಣಮ್ಮವರ ದೊಡ್ಡಳಿಯ
ಶಂಕರಪ್ಪ ಅವರು ಕೂಡ ಇದ್ದಾರೆ. ಶಂಕರಪ್ಪ ಅವ್ರನ್ನ ಕೇಳೋಣ. ಶಂಕರಪ್ಪ ಅವರು ಏನು ಪದೇ ಪದೇ ನಿಮ್ಮ ಅಳಿದಿರು ಕಂಡ್ರು ಆ ವೀರಭದ್ರಪ್ಪನಿಗೆ ಅಷ್ಟು ಪಾಪ ಏನು ಉದ್ದೇಶ ಅಂತ? ನಮಗೇನು ಗೊತ್ತಿಲ್ಲ ಸರ್, ಇಲ್ಲಿ ಸನ್ನಿವೇಶ ಏನು ಅಂತ ಗೊತ್ತಿಲ್ಲ ನಮಗೆ. ಬಟ್ ಬರೋರು ಅಲ್ಲ ಇಲ್ಲಿ ಸ್ಥಳೀಯರು ಹೇಳೋರ ಪ್ರಕಾರ ಆ ಮನೆಗೆ ಬರ್ತಾ ಇದ್ದ ಹೋಗ್ತಾ ಇದ್ದ ಅಂತೇಳಿ, ಹೋಗ್ತಾ ಇದ್ದಾನು ಯಾಕೆ ಅಂತ ದ್ವೇಷ ಆಯಿತು, ಕೊಡ್ಲಿಯಿಂದ ಭೀಕರವಾಗಿ ಹತ್ಯೆ ಮಾಡಿದಾರಲ್ಲ ಅಂತ. ಜಮೀನ್ದು ಇದ್ದಿತ್ತು, ಅದು ಹಾಕ್ಕೊಂಡು ಅವರೇ ಹಾಕಿಸಿದ್ದು ಇವೆಲ್ಲ ಇದು ಮಾಡಿದರು. ಅದರಿಂದ ಏನೋ ಇದು ಪ್ರಾಬ್ಲಮ್ ಆಗಿದೆ, ಗೊತ್ತಿಲ್ಲ ನನಗೆ. ನಮ್ಮ ಅತ್ತೆಯವ್ರಿಗೆ ನಮಗೇನೋ ಹಂಚ್ಕೊತಾ ಇರಲಿಲ್ಲ, ಅದರಿಂದ ಇದಾಗಿದೆ. ಒಟ್ಟಾರೆ ತೇಜಸ್ ಅವರು ಮತ್ತು ಶಂಕರ್ ಅವರು ದೊಡ್ಡಳಿಯ ಮತ್ತು ಚಿಕ್ಕಳಿಯ ಹೇಳೋ ಪ್ರಕಾರ ಇದೇನು ಜಮೀನು ವಿವಾದಕ್ಕೆ ಆಗಿದೆಯೋ ಅಥವಾ ಬೇರೆ ಏನಾದರೂ ಅನೈತಿಕ ಸಂಬಂಧ ಏನಾದರೂ ಇತ್ತಾ, ಈ ಉದ್ದೇಶದಿಂದ ಏನಾದರೂ ಕೊಲೆ ಆಗಿತ್ತಾ ಅನ್ನೋ ಬಗ್ಗೆ ಪೊಲೀಸರು ಸ್ಪಷ್ಟವಾಗಿ ತನಿಖೆ ಮಾಡಿ ಇದೊಂದು ಇದು ಮಾಡಬೇಕಾಗುತ್ತೆ. ಮಾದನಾಯಕನಹಳ್ಳಿಯಿಂದ ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.